ಹಲೋ, ನಮಸ್ತೆ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಮರಣ, ನೋವು ಮತ್ತು ಅದನ್ನು ಮೀರಿ ಬದುಕುವ ದಾರಿ ಈ ವಿಷಯದ ಬಗ್ಗೆ ಮಾತನಾಡೋಣ. ನಾವು ಯಾರನ್ನಾದರೂ ಕಳೆದುಕೊಂಡಾಗ ಆ ಕ್ಷಣದಲ್ಲಿ ನಮ್ಮ ಹೃದಯ ಎಷ್ಟು ಭಾರವಾಗಿರುತ್ತದೆ ನನಗೆ ಅರ್ಥವಾಗುತ್ತದೆ. ಕೆಲವು ನೋವುಗಳು ಮಾತಿನಿಂದ ಹೋಗುವುದಿಲ್ಲ, ಕಾಲದಿಂದಲೂ ಸಂಪೂರ್ಣವಾಗಿ ಕಡಿಮೆ ಆಗುವುದಿಲ್ಲ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಸಾವನ್ನು ಅರ್ಥ ಮಾಡಿಕೊಂಡಷ್ಟು ಸಾವಿನ ನೋವು ಕಮ್ಮಿಯಾಗುತ್ತದೆ. ನಾವು ಯಾರನ್ನಾದರೂ ಕಳೆದುಕೊಂಡಾಗ ನಾವು ಕೇವಲ ಅವರನ್ನು ಕಳೆದುಕೊಳ್ಳುವುದಿಲ್ಲ, ನಾವು ನಮ್ಮ ದಿನಚರಿಯನ್ನು ಕಳೆದುಕೊಳ್ಳುತ್ತೇವೆ, ನೆನಪುಗಳ ಒಂದು ಭಾಗವನ್ನು ಕಳೆದುಕೊಳ್ಳುತ್ತೇವೆ, ನಮ್ಮೊಳಗಿನ ಒಂದು ತುಂಡನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಈ ನೋವು ಇಷ್ಟು ಆಳವಾಗಿರುತ್ತದೆ. ನಾವು ಮರಣವನ್ನು ಅಂತ್ಯವೆಂದು ಭಾವಿಸುತ್ತೇವೆ, ಆದರೆ ಮರಣ ಜೀವನದ ಕೊನೆಯಲ್ಲಿ ಬರುವುದಲ್ಲ. ಅದು ನಮ್ಮ ಜೊತೆ ನಾವು ಹುಟ್ಟಿದ ಕ್ಷಣದಿಂದಲೇ ನಡೆಯುತ್ತಿದೆ. ಹುಟ್ಟು ಮತ್ತು ಮರಣ ಒಂದೇ ನದಿಯ ಎರಡು ತೀರಗಳಲ್ಲ, ಅವು ಒಂದೇ ಹರಿವು. ಕೃಷ್ಣನು ಗೀತೆಯಲ್ಲಿ ಹೇಳುತ್ತಾರೆ, ಆತ್ಮಕ್ಕೆ ಮರಣವೇ ಇಲ್ಲ, ದೇಹ ಮಾತ್ರ ಬದಲಾಗುತ್ತದೆ. ಆತ್ಮ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಹಳೆಯ ಬಟ್ಟೆ ಬಿಟ್ಟು ಹೊಸದನ್ನು ತೊಡುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಮುಂದುವರಿಯುತ್ತದೆ. ನಾವು ಹೇಳುತ್ತೇವೆ, ಅವರು ಹೋಗಿಬಿಟ್ಟರು, ಆದರೆ ಅವರು ನಿಜವಾಗಿಯೂ ಹೋಗಿದ್ದಾರಾ? ಅಥವಾ ನಾವು ಕಾಣಲಾರದ ರೂಪಕ್ಕೆ ಮಾತ್ರ ಬದಲಾಗಿದ್ದಾರಾ? ನಾವು ದೇವರನ್ನು ನೋಡಲಾರೆವು, ಆದರೆ ದೇವರು ಇದ್ದಾನೆಂದು ನಂಬುತ್ತೇವೆ ಅಲ್ಲವೇ? ಗಾಳಿ ಕಾಣುವುದಿಲ್ಲ, ಆದರೆ ಅದರ ಸ್ಪರ್ಶವನ್ನು ಅನುಭವಿಸುತ್ತೇವೆ ಅಲ್ಲವೇ? ಹಾಗೆಯೇ ನಾವು ಪ್ರೀತಿಸಿದವರು ಈಗ ಕಣ್ಣಿಗೆ ಕಾಣದಿರಬಹುದು, ಆದರೆ ಅವರು ಇಲ್ಲವೆಂದು ಹೇಳಬಹುದೇ? ಅವರ ಧ್ವನಿ ಕೇಳಿಸದಿರಬಹುದು, ಆದರೆ ಅವರ ಮಾತುಗಳನ್ನು ಇನ್ನೂ ನಿಮ್ಮೊಳಗಿವೆ. ನೀವು ಕಣ್ಣು ಮುಚ್ಚಿ ಅವರ ಜೊತೆ ಮಾತನಾಡಿದ ಕೆಲವು ಮಾತುಗಳನ್ನು ನೆನಪಿಸಿಕೊಂಡಾಗ ಈಗಲೂ ನೀವು ಅವರ ಧ್ವನಿಯಲ್ಲಿ ಅದನ್ನು ಕೇಳಬಹುದು. ಅವರ ಸ್ಪರ್ಶ ಇಲ್ಲದಿರಬಹುದು, ಆದರೆ ಅವರ ಆರೈಕೆ ಇನ್ನೂ ನಿಮ್ಮ ಬದುಕನ್ನು ಮುಟ್ಟುತ್ತಿದೆ. ಅವರು ನಿಮ್ಮ ಜೊತೆ ಇದ್ದ ಪ್ರೀತಿ ಅದು ನಾಶವಾಗುವುದಿಲ್ಲ, ಅದು ರೂಪ ಬದಲಿಸಿ ನಿಮ್ಮೊಳಗೆ ಜೀವಂತವಾಗಿರುತ್ತದೆ. ನೀವು ಒಂಟಿಯಾಗಿದ್ದೀರಿ ಎಂದು ಅನಿಸುವ ಕ್ಷಣಗಳಲ್ಲಿ ಬಹುಶಃ ಅವರು ನಿಮ್ಮ ಜೊತೆ ಇದ್ದಾರೆ. ಕಾಣದ ರೂಪದಲ್ಲಿ ನಿಮ್ಮ ದಾರಿಗೆ ಬೆಳಕು ತೋರಿಸುತ್ತಾ ಅವರ ಆಶೀರ್ವಾದ ನಿಮ್ಮ ಬದುಕಿನೊಳಗೆ ಮೌನವಾಗಿ ಹರಿಯುತ್ತಿರುತ್ತದೆ. ಈ ನೋವನ್ನು ತಕ್ಷಣ ಹೋಗಲಾಡಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ನಿಧಾನವಾಗಿ ಮೃದುಗೊಳಿಸಬಹುದು. ಅಳಬೇಕಾದರೆ ಅತ್ತ ಬಿಡೋಣ, ನೋವನ್ನು ಅನುಭವಿಸಿ, ಅದು ಹೋಗಲು ಅದು ಹೊರಬರಬೇಕು. ಅವರ ನೆನಪುಗಳನ್ನು ತಪ್ಪಿಸಿಕೊಳ್ಳಬೇಡಿ. ಅವರು ನಿಮ್ಮ ನೋವಲ್ಲ, ಅವರು ನಿಮ್ಮ ಪ್ರೀತಿಯ ಗುರುತು, ಅವರು ನಿಮ್ಮ ಶಕ್ತಿ ಆಗಬೇಕು. ಅವರು ಯಾಕೆ ಹೋದರು ಎಂದು ಕೇಳುವುದನ್ನು ಬಿಟ್ಟು ಅವರು ನನ್ನೊಳಗೆ ಏನು ಬಿಟ್ಟು ಹೋದರು ಎಂದು ಕೇಳಿ. ಅವರು ನಿಮಗೆ ಕೊಟ್ಟ ಪ್ರೀತಿ ಅದನ್ನು ನಿಮ್ಮ ಬದುಕಿನಲ್ಲಿ ಮುಂದುವರಿಸಿ. ಅವರಂತೆ ಪ್ರೀತಿಸಿ, ಅವರಂತೆ ಬದುಕಿ. ನೀವು ಅವರನ್ನು ಮಿಸ್ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕಿಲ್ಲ, ಅವರನ್ನು ಮರೆಯಬೇಕಿಲ್ಲ, ಆದರೆ ನಿಧಾನವಾಗಿ ಒಂದು ಸತ್ಯವನ್ನು ಒಪ್ಪಿಕೊಳ್ಳಬಹುದು. ಅವರು ಅಂತ್ಯವಾಗಿಲ್ಲ, ಅವರು ಕೇವಲ ರೂಪ ಬದಲಿಸಿದ್ದಾರೆ. ನಾವು ಕಳೆದುಕೊಂಡವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅವರು ಕೇವಲ ನಮ್ಮ ಕಣ್ಣಿಗೆ ಕಾಣದ ಜಾಗದಲ್ಲಿ ಇನ್ನೂ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ. ಸಾವನ್ನು ಅರ್ಥ ಮಾಡಿಕೊಂಡಷ್ಟು ಸಾವಿನ ನೋವು ಕಮ್ಮಿಯಾಗುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ.